ಹಲೋ ನಮಸ್ತೆ ಜೀವಿತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇದು ಸಂಡೇ ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನೈಟೇ ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ನೆನ್ನಿಟ್ಟಿದ್ದೆ ಮಕ್ಕಳಿಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು. ಅದನ್ನು ಈಗ ಬಾದಾಮಿನೆಲ್ಲ ಸಿಪ್ಪೆ ಸುಲಿದ್ಬಿಟ್ಟು ಈಗ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಮಕ್ಕಳಿಗೆಲ್ಲ ಇನ್ನೂ ಎದ್ದಿಲ್ಲ, ಮಕ್ಕಳೆಲ್ಲ ಎದ್ದ ತಕ್ಷಣ ಕೊಟ್ಬಿಡೋಣ ಅಂತ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಇನ್ನು ಬಾದಾಮಿ ಎಲ್ಲ ಸುಲಿದಿದ್ದಾಯಿತು. ಅವರಿಗೆ ಬಾದಾಮಿ ಒಂದು ಲೋಟ ಹಾಲು ಕೊಟ್ಬಿಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ, ಕುಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಇವಾಗ್ಲಿಂದನೇ ನಾವು ಬಾದಾಮಿ ತಿನ್ನೋದ್ರಿಂದ ಮೆಮೊರಿ ಪವರ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಕೊಡ್ತಾ ಇದ್ದೀನಿ. ಇನ್ನು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆನೆ ನಾನು ಮುದ್ದೆ ಮತ್ತು ಅನ್ನ ಸಾಂಬಾರು ಮಾಡಿಬಿಡೋಣ, ಈಸಿ ಆಗಿಬಿಡುತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಮಧ್ಯಾಹ್ನನೂ ಅಡುಗೆ ಮಾಡೋದು ಏನು ಮಾಡೋದು ಅಂತ ಅನ್ನೋಂಗಾಗ್ಬಿಡುತ್ತೆ. ಎರಡೆರಡು ಸಲ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಮುದ್ದೆ ಅನ್ನ ಸಾಂಬಾರು ಮಾಡಿಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ನಾನು ಇದು ಸೊಪ್ಪಿಂದು ಸಾಂಬಾರು ಮಾಡೋಣ, ಸಬ್ಬಾಕ್ಸಿ ಸೊಪ್ಪಿತ್ತು ಅದ್ರ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಬ್ಬಾಕ್ಸಿ ಸೊಪ್ಪಿನ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳುಗಳಿತ್ತು. ಇದು ಯಾವುದು ಹುಳಿ ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ 2 ದಿನ ಮುಂಚೆನೆ. ಅದನ್ನು ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಸೊಪ್ಪೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ಏನಪ್ಪ ಅಂದರೆ ಇವತ್ತು ಅಷ್ಟಮಿ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು. ಹಾಗಾಗಿ ಸೊಪ್ಪಿನ ಸಾಂಬಾರು ಆದರೆ ಈಸಿ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಸೊಪ್ಪೆಲ್ಲ ಕಟ್ ಮಾಡಿದ್ದಾಯಿತು. ಇದನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ನೀರು ಹಾಕಿ ಇವಾಗ ಮೊಳಕೆ ಕಟ್ಟಿರುವಂಥ ಕಾಳನ್ನು ಹಾಕ್ತಾ ಇದ್ದೀನಿ. ಇವಾಗ ಅದನ್ನು ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳನ್ನೆಲ್ಲ ಹಾಕಿ ಆಮೇಲೆ ಇವಾಗ ನೀರಲ್ಲಿ ಹಾಕಿರೋ ಸೊಪ್ಪನ್ನ ಅದನ್ನು ಕುಕ್ಕರಲ್ಲೇ ಬೇಯಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಿಲ್ ಕೂಗಿಸ್ಕೊತೀನಿ. ಹಂಗಾದ್ರೆ ಕಾಳು ಕೂಡ ಚೆನ್ನಾಗಿ ಬಂದಿರುತ್ತೆ, ಸೊಪ್ಪು ಕೂಡ ಬೆಂದಿರುತ್ತೆ, ಚೆನ್ನಾಗಾಗುತ್ತೆ. 4 ವಿಷಿಲ್ ಹಾಕಿಸ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಇನ್ನು 1-2 ವಿಷಿಲ್ ಹಾಕಿಸ್ಕೊತಾ ಇದ್ದೀನಿ. ಇನ್ನು ಆ ಸೊಪ್ಪು ಬೇಯೋಷ್ಟರಲ್ಲಿ ಇನ್ನು ಪಲ್ಯಕ್ಕೆಲ್ಲ ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೊಮೊಟೊನ ಒಲೆ ಮೇಲೆ ಸುಟ್ಕೊತಾ ಇದ್ದೀನಿ. ಹಂಗೆ ಡೈರೆಕ್ಟ್ ಇದು ಬಸ್ಸಾಂಬಾರಿಗೆ ಈ ಥರ ಸುಟ್ಕೊಂಡು ಹಾಕೊಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗುತ್ತೆ. ಹಾಗೆ ಹಾಕೊಂಡ್ಬಿಟ್ರೆ ಹಸಿ ಸ್ಮೆಲ್ ಹಾಗೆ ಇರುತ್ತೆ. ಇನ್ನು ಅದು ಟೊಮೊಟೊ ಮತ್ತು ಕುಕ್ಕರ್ ವಿಷಿಲ್ ಹಾಕೋಣವರೆಗೂ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಹಾಗೆ ಸೊಪ್ಪಿನ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಇದು ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು 1-2 ಹಸಿಮೆಣಸಿನ್ಕಾಯನ್ನೆಲ್ಲ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಸೊಪ್ಪೆಲ್ಲ ಬೆಂದೋಗ್ಬಿಟ್ಟಿತ್ತು. ಇನ್ನು ಸೊಪ್ಪು ಮತ್ತು ಸಪ್ರೇಟು ಸೊಪ್ಪಿನ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಪಾತ್ರೆ ತೊಗೊಂಡು ಇವಾಗ ಆ ಥರದ್ದು ಎಲ್ಲ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದು ತಣ್ಣಗಾಗೋ ಅಷ್ಟರಲ್ಲಿ ಇನ್ನು ಮಸಾಲೆ ರುಬ್ಕೊತಾ ಇದ್ದೀನಿ ಸಾಂಬಾರಿಗೆ. ನಾನಿಲ್ಲಿ ಬೇಯಿಸಿ ಇದು ಸುಟ್ಕೊಂಡಿರೋ ಟೊಮೊಟೊ ಅದಕ್ಕೆ ಸಿಪ್ಪೆ ಎಲ್ಲ ತೆಕ್ಕೊಂಡು ಇವಾಗ ಟೊಮೊಟೊ ಮತ್ತು ಕಾಯಿ ಮತ್ತು ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣು ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದು ಪೇಸ್ಟ್ ಎಲ್ಲ ಮಾಡಿದ್ದಾಯಿತು. ಇವಾಗ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಪಲ್ಯಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇವಾಗ ಆನಿಯನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಆನಿಯನ್ನು ಮತ್ತು ಈ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದಾಯಿತು. ಇದಕ್ಕೆ ನಾನು ಸೊಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಸೊಪ್ಪಿನ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡ್ಬಿಟ್ಟು, ಕಾಯಿ ತುರಿದಿಟ್ಕೊಂಡಿದ್ದೆ ಮುಂಚೆನೆ, ಇವಾಗ ಅದನ್ನ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಇನ್ನು ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇವಾಗ ಮಸಾಲೆ ರುಬ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ಸಾಂಬಾರಿಂದು ನೀರಿತ್ತಲ್ವ ಅದ್ರೊಳಗಡೆ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಅಷ್ಟರಲ್ಲಿ ಅದು ಸಾಂಬಾರು ಕುದಿಯೋ ಅಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಇನ್ನೊಂದು ಒಲೆ ಮೇಲೆ ಅನ್ನಕ್ಕೂ ಕೂಡ ಇಟ್ಕೊತಾ ಇದ್ದೀನಿ ನಾನು. ಅನ್ನಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಅನ್ನ ಕೂಡ ಆಯಿತು. ಅಷ್ಟರಲ್ಲಿ ಸಾಂಬಾರು ಕೂಡ ಒಂದು ಕುದಿ ಬಂತು. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಸಾಂಬಾರೆಲ್ಲ ರೆಡಿ ಆದಮೇಲೆ ಮುದ್ದೆ ಇಟ್ಕೊಂಡೆ. ಸಾಂಬಾರೆಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ತೊಳ್ಕೊಂಡ್ಬಿಟ್ಟೆ. ಇನ್ನು ಅಷ್ಟರಲ್ಲಿ ಮುದ್ದೆಗೂ ಅನ್ನ ಸಾಂಬಾರು ಎರಡೂ ರೆಡಿ ಆಯಿತು. ಇನ್ನು ಮುದ್ದೆಗೆ ಇಟ್ಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ. ನನಗೆ ಫಸ್ಟಿಗೆ ಅಡುಗೆನೇ ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಯಾವ ಅಡುಗೆನೂ ಬರ್ತಾ ಇರಲಿಲ್ಲ ಮಾಡೋದಕ್ಕೆ. ಅದಾದಮೇಲೆ ನಾನು ಮದುವೆ ಆದಮೇಲೆ ನಾನು ಅಡುಗೆ ಮಾಡೋದೆಲ್ಲ ಕಲ್ತಿದ್ದು. ಇವಾಗ ಎಲ್ಲ ಅಡುಗೆನೂ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಮುದ್ದೆ ಆಯಿತು. ನನಗೆ ಅನ್ನ ಕೂಡ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಅನ್ನ ಸಾಂಬಾರು ಎಲ್ಲ ಥರದ ಅಡುಗೆ ಎಲ್ಲದನ್ನು ಮಾಡ್ತೀನಿ, ತುಂಬ ಚೆನ್ನಾಗೇ ಮಾಡೋದಕ್ಕೆ ಕಲ್ತಿದ್ದೀನಿ. ಮನಸ್ಸಿದ್ರೆ ಕಲಿಯೋದಕ್ಕೆ ಮನಸ್ಸಿದ್ರೆ ಯಾವುದು ಕೂಡ ಕಷ್ಟ ಅಲ್ಲ, ಈಸಿಯಾಗಿ ಎಲ್ಲದನ್ನು ಮಾಡ್ಕೋಬೋದು. ನಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು ಮತ್ತು ಶ್ರದ್ಧೆ ಇರಬೇಕು. ಹಾಗಾದರೆ ಯಾವ್ದು ಬೇಕಾದರೂ ಹೇಗೆ ಕಲಿಬೋದು. ಅಡುಗೆ ಮಾಡೋದು ತುಂಬಾ ಈಸಿ. ಇನ್ನು ಅನ್ನ ಸಾರು ಮುದ್ದೆ ಎಲ್ಲ ರೆಡಿ ಆಯಿತು. ಮುದ್ದೆ ಎಲ್ಲ ಮಾಡ್ತಿದ್ದೆ. ಇನ್ನು ನಾವು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ, ಇವತ್ತು ಅಷ್ಟಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಇದು ಆಲ್ರೆಡಿ ನಾನು ವಿಡಿಯೋ ಇದ್ರದ್ದು ಅಪ್ಲೋಡ್ ಮಾಡಿದ್ದೆ 1 ಮಂತ್ ಬ್ಯಾಕು. ನೀವೆಲ್ಲ ನೋಡ್ಬೋದು, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಇದು ತಿರ್ಗಾ ನಾವು ತಿಂಗಳಿಗೆ ಒಂದ್ಸಲಿ ಅಷ್ಟಮಿ ಬರುತ್ತೆ ಅಲ್ವಾ. ಈ ತಿಂಗಳು ಭಾನುವಾರ ಬಂದಿತ್ತು. ಅಂದರೆ ಈ ಅಷ್ಟಮಿ ಅಂದರೆ ಯಾವಾಗ ಬರುತ್ತಪ್ಪ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಆಗಿ 7 ದಿನಕ್ಕೆ ಇದು ಅಷ್ಟಮಿ ಬರುತ್ತೆ. ಈ ಅಷ್ಟಮಿಯಲ್ಲಿ ಹೋಗಿ ಅದೇ ಕಾಲಭೈರವೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು ದೀಪ ಹಚ್ಚೋದ್ರಿಂದ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿ ತಿಂಗಳು ಬರ್ತೀವಿ. ನಾವು ಇಲ್ಲಿ ಬಂದು ಬೂದ್ಗುಂಬಳಕಾಯಿ ದೀಪನ ಹಚ್ಚಬೇಕು, ಹಚ್ಚಿದ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವಾಗಲೂ ಬರ್ತಾನೆ ಇರ್ತೀವಲ್ಲ, ಇವತ್ತು ಸಂಡೇ ಆಗಿರೋ ಕಾರಣ ಬಂದು ನಾವು ಕೂಡ ದೀಪ ಹಚ್ತೀವಿ. ಇನ್ನು ನಾವು ಕೂಡ ಎಲ್ಲ ದೀಪ ಹಚ್ಚಿದ್ವಿ. ತುಂಬ ಜನ ಬಂದಿತ್ತು, ಚೆನ್ನಾಗಿರುತ್ತೆ. ನಮಗೂ ಒಂದು ಔಟ್ಸೈಡ್ ಕೂಡ ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ಹಂಗೆ ಟೌನಿಂದ ಹೊರಗಡೆ ಅಲ್ವಾ, ಬೆಂಗಳೂರಿಂದ ಸ್ವಲ್ಪ ದೂರ, ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಬರ್ತಾ ಇರ್ತೀವಿ. ನನಗೆ ಈ ದೇವಸ್ಥಾನ ತುಂಬಾ ಇಷ್ಟ ಆಗುತ್ತೆ. ಇನ್ನು ನೋಡಿ ಇಲ್ಲೆಲ್ಲ ದೀಪ ಹಚ್ಚಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ದೀಪ ಹಚ್ಚಿರೋದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನು ದೀಪ ಹಚ್ಚಿದ್ದಾದ್ಮೇಲೆ 18 ಸುತ್ತು, ಇದು ಅಷ್ಟಮಿ ಆಗಿರೋದ್ರಿಂದ 18 ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು. ಇನ್ನು ನಾವು ಮಕ್ಕಳಿರೋ ಕಾರಣ ನಾನು ಮಕ್ಕಳು ಕುತ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ನಟರಾಜ ಅವ್ರು ಮಾತ್ರ ಪ್ರದಕ್ಷಿಣೆ ಹಾಕ್ಬಿಡ್ತೀನಿ ಕುತ್ಕೊಂಡಿರ್ರಿ ಅಂದರು. ಹಾಗಾಗಿ ನಾವು ಸುಮ್ಮನೆ ಕುತ್ಕೊಂಡಿದ್ವಿ. ನೈಟ್ ಆಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ದೀಪ ಎಲ್ಲ ನೋಡೋದಕ್ಕೆ.
ಸ್ವಲ್ಪ ಕತ್ಲಾಗ್ಬಿಡ್ತು ಬರೋ ಅಷ್ಟರಲ್ಲಿ ನಾವು ಅಂದರೆ ಇದು ರಾವು ಕಾಲದಲ್ಲೇ ದೀಪ ಹಚ್ಚಬೇಕು. ಭಾನುವಾರ ರಾವು ಕಾಲ ಸ್ಟಾರ್ಟ್ ಆಗೋದು 4 ಗಂಟೆಗೆ ಅಲ್ವಾ, 4 ಗಂಟೆಗೆ ಹೋಗಿ ದೀಪನ ಹಚ್ಚಬೇಕು. ಹಾಗಾಗಿ ಇನ್ನು ಮುಗಿಯೋದ್ರೊಳಗಡೆ ಎಲ್ಲ 6 ಗಂಟೆ 6:15 ಆಗೋಯ್ತು. ಮನೆಗೆ ಅದಕ್ಕೆ ಕತ್ಲಾಗೋಯ್ತಲ್ವ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ದೀಪಗಳೆಲ್ಲ ಹಚ್ಚಿಟ್ಟಿರೋದು. ಅರ್ಚನೆ ಎಲ್ಲ ಮಾಡಿಸಿದ್ದಾದ್ಮೇಲೆ ಇನ್ನು ದೇವರ ದರ್ಶನವನ್ನು ಮುಗಿಸ್ಕೊಂಡು ನಾವೀಗ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಆಲ್ರೆಡಿ ಕತ್ಲಾಗೋಗ್ಬಿಟ್ಟಿತ್ತು, 6 ಗಂಟೆ 7 ಗಂಟೆ ಟೈಮ್ ಆಗೋಗಿತ್ತು ಆಲ್ರೆಡಿ ನಮ್ಮ ಮನೆ ರಿಟರ್ನ್ ಆಗೋ ಅಷ್ಟರಲ್ಲಿ. ಇನ್ನು ಮನೆಗೆ ನಾವು ಬಂದ್ವಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಲೈಕ್ ಮಾಡಿದಷ್ಟು ನಮಗೆ ಸಪೋರ್ಟ್, ನಮಗೆ ಒಂದು ಮೋಟಿವೇಟ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟು. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.